ದಿಲೀಪ್ ಎಚ್ ಕೆ, ಆಟೋ ಚಾಲಕರ ಮಜ್ದೂರ್ ಸಂಘದ ರಾಜ್ಯ ಉಪಾಧ್ಯಕ್ಷ. ಇಂದು ಏನು ಈ ಹೋರಾಟನ ಮಾಡ್ತಾ ಇದ್ದೀವಿ, ಇವತ್ತೇನು ಮೆರವಣಿಗೆ ಮುಖಾಂತರ ಹೇಮಾವತಿ ಸ್ಟ್ಯಾಚಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸ್ತಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಈ ರ್ಯಾಪಿಡೋ, ವೋಲ್ವೋ, ಈ ಊಬರು, ಈ ಬೈಕ್ ರೆಂಟ್ಗಳು, ಈ ಅಗ್ರಿಗೇಟರ್ಗಳ ಸಂಸ್ಥೆಗಳು ತುಂಬ ಅನಧಿಕೃತವಾಗಿ ಹಾವಳಿಗಳು ಜಾಸ್ತಿ ಆಗಿದೆ. ಈಗ ಬೆಂಗಳೂರು, ಮಂಗಳೂರು ಅಂದರೆ ಮಹಾನಗರ ಪಾಲಿಕೆ, ಅಲ್ಲಿ ಸಮುದ್ರ ಇದ್ದಂಗೆ, ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈ ವಿವಿಧ ಜಿಲ್ಲೆಗಳಲ್ಲಿ 3 ರಿಂದ 2 ಕಿಲೋಮೀಟ್ರು ಇಟ್ಕೊಂಡು 3 ರಿಂದ 4 ಸಾವಿರ ಜನ ಆಟೋ ಓಡಿಸ್ತಾ ಇರ್ತೀವಿ. ಹೆಚ್ಚು ಕಡಿಮೆ ಅಂದರೂ ಒಂದೊಂದು ಮನೇಲಿ 5, 8, 10 ಜನ ಅಂದ್ರೂ ಒಂದು 4,000 ಆಟೋ ಜನಗಳಿಗೆ ಒಂದು 25 ರಿಂದ 30 ಸಾವಿರ ಲಕ್ಷಾಂತರ ಜನ ನಾವು ಇದರಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಅದರಲ್ಲಿ 2019ರಲ್ಲಿ ಕೋವಿಡ್ ಬಂದು ನಮ್ಮ ಜೀವನಾಂಶಗಳನ್ನ ಚಾಲಕರುಗಳ ಕರ್ನಾಟಕ ರಾಜ್ಯದ ಒಟ್ಟು ಚಾಲಕರುಗಳ ಜೀವನಾಂಶ ಅಸ್ತವ್ಯಸ್ತವಾಗಿದೆ. ಅದು ಅಲ್ಲದೆ ಮಾನ್ಯ ಘನ ಸರ್ಕಾರ ಮೊನ್ನೆ ಸಾರಿಗೆ ಇಲಾಖೆಯವ್ರ ಜೊತೆ ಮಾತಾಡಿ ಅದು ಮಹಿಳೆಯರಿಗೆ ಉಚಿತ ಬಸ್ ಬಿಡಿಸಿದ್ದಾರೆ, ಈ ಉಚಿತ ಶಕ್ತಿ ಯೋಜನೆ ಮಾಡಿದ್ದಾರೆ. ಇದ್ರೊಳಗಡೆ ನಾವು ಬದುಕಂಥದ್ದು ಎಲ್ಲಿ? ನಾವು ಯಾವ ಥರ ಬದುಕೋದು, ಜೀವನ ಮಾಡೋದು? ಮಹಾನಗರ ಪಾಲಿಕೆ ಆದರೆ ಒಂಥರ ದೊಡ್ಡ ಸಿಟಿಗಳಲ್ಲಿ BMTC ಇದೆ, ನಡೀತಿದೆ. ನಮ್ದು HTT ಈಗ ಇರೋ ಬಸ್ಗಳನ್ನೇ ಬಿಟ್ಟು, ಇರೋ ಸಾರಿಗೆ ವ್ಯವಸ್ಥೆನೇ ನಗರದೊಳಗಡೆ ಬಿಟ್ಟು ತಡೆಸ್ಕೊಳ್ಳೋಕ್ಕಾಯ್ತಲ್ಲ. ಕೋವಿಡಿಂದ ಅರ್ಧ ಸತ್ತೋಗಿದ್ದೀವಿ, ಈ ಉಚಿತ ಬಸ್ಸಿಂದ ಅರ್ಧ ಸತ್ತೋಗಿದ್ದೀವಿ. ತಿರ್ಗಾ ಮತ್ತೆ ರ್ಯಾಪಿಡೋ, ವೋಲ್ವೋ, ಊಬರು ಅದು ಅನಧಿಕೃತ. ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವರು ಜಿಲ್ಲಾ ವ್ಯಾಪ್ತಿಯೊಳಗೆ, ನಗರ ವ್ಯಾಪ್ತಿಯೊಳಗೆ, ತಾಲೂಕು ವ್ಯಾಪ್ತಿಯೊಳಗೆ ಒಕ್ಕರಿಸ್ಕೊಬಿಟ್ಟು ಆಯ್ತಿರೋದು 300-400 ರೂಪಾಯಿ ಜೀವನ ಮಾಡ್ತಾಯಿದ್ವಿ ಬಾಡಿಗೆ. ನೋಡಿ, ಇಲ್ಲೆಲ್ಲ ಹಿರಿಯ ಆಟೋ ಚಾಲಕರುಗಳಿದ್ದಾರೆ. ಅವ್ರ ಪರಿಸ್ಥಿತಿ ಈಗ ಹೇಳ್ತಾರೆ. ಯಾರೋ ಒಬ್ಬರು ಮೊನ್ನೆ ಸಿಕ್ಕಿದ್ರು, ಒಂದು ಫೋನ್ ತಗೊಳ್ರಿ, ಒಂದು ಫೋನ್ ಕೊಡ್ರಿ. 80% ನಮ್ಮ ಹಳ್ಳಿ ಜನಾಂಗ ಇದು ಮಲೆನಾಡು ಪ್ರದೇಶ. ಈ ಮಲೆನಾಡೊಳಗಡೆ 80% ಆಟೋ ಚಾಲಕರು ಹಿರಿಯರಿದ್ದಾರೆ. ಅವರಿಗೆಲ್ಲ ಲ್ಯಾಪ್ಟಾಪ್ ಉಪಯೋಗಿಸೋಕ್ಕಾಗುತ್ತಾ? ಇಲ್ಲ ದೊಡ್ಡ ಮೊಬೈಲ್ ಉಪಯೋಗಿಸೋಕ್ಕಾಗುತ್ತಾ? ಆ ಸಣ್ಣ ಮೊಬೈಲ್ ನೋಕಿಯಾ ಮೊಬೈಲ್ ಕೀಪ್ಯಾಡ್ ಇಟ್ಕೊಬಿಟ್ಟು ಅವ್ರು ಯಾವ ಥರ ಮಾಡ್ತಾರೆ? ನಾವು ಜೀವನ ಮಾಡೋದಾದ್ರೂ ಹೆಂಗೆ? ಅದಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಗಳ ಒಕ್ಕೂಟಗಳು ಕೈ ಜೋಡಿಸಿದ್ದಾರೆ, ಟ್ಯಾಕ್ಸಿ ಕಾರುಗಳೆಲ್ಲ ಕೈ ಜೋಡಿಸಿದ್ದಾರೆ, ಆಟೋದರೆಲ್ಲ ಕೈ ಜೋಡಿಸಿದ್ದಾರೆ, ಆಮೇಲೆ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಮಹಾಮಾರಿ ಏನು ಈ ಕೋವಿಡ್ ಬಂತಲ್ಲ, ಆ ಥರ ಇದು ರ್ಯಾಪಿಡು, ಇದು ಹೆವಿ ಡೇಂಜರಸ್. ಇದು ಫಸ್ಟ್ ಬರಬೇಕಾದ್ರೆ ಚೆನ್ನಾಗೇ ಇರುತ್ತೆ, ಬಂದಾದಮೇಲೆ ಒಳಗಡೆ ಎಲ್ಲ ಕೊಡ್ದುಬಿಡುತ್ತೆ. ಹಾಗಾಗಿ ನಮ್ಮನ್ನು ಜೀವನ ಮಾಡಲಿಕ್ಕೆ 4,000 ಆಟೋ ಚಾಲಕರುಗಳು ಆಟೋಗಳನ್ನೇ 90% ಆಟೋಗಳನ್ನೇ ಅವಲಂಬಿತವಾಗಿ ನಾವು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಬರೋಲ್ಲ. ತಾವುಗಳು ದಯಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೈಗೊಳ್ಳು. ನೊಂದ ಆಟೋ ಚಾಲಕರಿಗೆ, ಹಿರಿಯರಿಗೆ, ಸಮಾಜ ಸೇವೆ ಮಾಡಿರ್ತಕ್ಕಂಥ ಆಟೋ ಚಾಲಕರಿಗೆ ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ. ಇನ್ನು ಯಾವುದೇ ಕಾರಣಕ್ಕೂ ಈ ರ್ಯಾಪಿಡೋ ಅನ್ನೋದು ಮತ್ತು ಈ ಅಗ್ರಿಗೇಟರ್ಗಳು, ಅದು ಬಿಟ್ಟರೆ ನೆಕ್ಸ್ಟು ವಿವಿಧ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ. DC ಅವರು ಇದಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು. ಹಾಸನ ಜಿಲ್ಲೆ ಒಳಗಡೆ DC ಆಗಿರ್ಬೋದು, RTO ಆಗಿರ್ಬೋದು. 4,000 ಕುಟುಂಬ ಇದೆ, ಆಧಾರವಾಗಿ ಜೀವನ ಮಾಡಿ